SSK ಟ್ರಸ್ಟಿಂದ ಇವತ್ತು ಎಷ್ಟು ಯೂಸ್ ಆಗಿದೆ ಅಂದರೆ ಜನಸಾಮಾನ್ಯರಿಗೆ ನಿಜವಾಗ್ಲೂ ಜನಗಳಿಗೆ ಒಳ್ಳೆ ಕೊಡುಗೆ ಕೊಟ್ಟಿರೋದು ಅಪ್ಪಾಜಿಯವ್ರ ಫ್ಯಾಮಿಲಿ. ಇವತ್ತು ಎಲ್ಲರೂ ಸ್ವಾರ್ಥ ಇರುತ್ತೆ, ನಿಸ್ವಾರ್ಥ ಸೇವೆ ಮಾಡ್ತಾ ಇರೋದು ಅಪ್ಪಾಜಿ ಫ್ಯಾಮಿಲಿ. ಜನಗಳಿಗೆ ಆರೋಗ್ಯದ ಕಡೆ ಗಮನ ಕೊಟ್ಟರು. ಇತ್ಲಾಗೆ ಮನೆ ಎಲ್ಲರಿಗೆ ಅದನ್ನೆಲ್ಲ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಎಸ್ಪೆಷಲಿ SSK ಟ್ರಸ್ಟಿಂದ ಸ್ತನ ಕ್ಯಾನ್ಸರ್ ಅಂತೆ, ಇನ್ನು ಗರ್ಭಕೋಶ ಕ್ಯಾನ್ಸರ್ ಅಂತೆ, ಇನ್ನು ಅನೇಕ ಮಹಿಳೆಯರಿಗೆ ಕಾಯಿಲೆ ಕಾಡ್ತಾ ಇದೆ. ಇವತ್ತು ಯಾವುದೇ ರೀತಿ ಅಂದರೆ ಎಲ್ಲದರಲ್ಲೂ ಡಿಸ್ಕೌಂಟು, ಮೆಡಿಷನಲ್ಲಾಗಲಿ ಬೆಡ್ ಚಾರ್ಜಲ್ಲಾಗಲಿ ಪ್ರತಿಯೊಂದರಲ್ಲೂ ಡಿಸ್ಕೌಂಟು. ಆಮೇಲೆ ಡಯಾಲಿಸಿಸ್ ಸೆಂಟ್ರ್ ಮಾಡಿದ್ರು. ಡಯಾಲಿಸಿಸ್ ಸೆಂಟ್ರ್ ಎಷ್ಟು ಮಟ್ಟಿಗೆ ಬಡವರಿಗೆ ಯೂಸ್ ಆಗುತ್ತೆ ಅಂದರೆ, ಬಡವರು 5,000 6,000 ಕೊಟ್ಟು ಒಂದು ವಾರಕ್ಕೊಂದ್ಸರಿ 5,000 6,000 ಕೊಟ್ಟು ಮಾಡಿಸೋದು ಅಂದರೆ ಎಲ್ಲಿ ತರ್ತಿದ್ರು. ಇವತ್ತು ಇವರು ಅದನ್ನು ಜನಗಳ ಕಡೆಗೆ ಗಮನ ಕೊಟ್ಟು ನಿಜವಾಗ್ಲೂ ದಾವಣಗೆರೆ ದಣಿಗಳು ಇವತ್ತು ಜನಗಳಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಮುಂದಿನ ದಿನದಲ್ಲಿ ಇಂಥ ಒಂದು ದಣಿಗಳು ಎಷ್ಟರ ಮಟ್ಟಿಗೆ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ, ಇವ್ರನ್ನ ಬಿಟ್ಟರೆ ಇನ್ನೊಬ್ರು ಯಾರೂ ಇಲ್ಲೇ ಇಲ್ಲಪ್ಪ ಅನ್ನಂಗಿದೆ. ಯಾಕಂದರೆ ಸ್ವಾರ್ಥ ಇಲ್ದಂಗೆ ಜನಕ್ಕೆ ಇಷ್ಟರ ಮಟ್ಟಿಗೆ ಸೇವೆ ಕೊಟ್ಟರು. ಯಾರು ತಾನೇ ಮಾಡ್ತಾರೆ ಹೇಳ್ರಿ? ಏನೋ ಒಂದು ಕೆಲಸ ಮಾಡ್ತೀವಿ ಅಂದರೆ ಅಲ್ಲಿ ನಮ್ಮಲ್ಲಿ ನಾವೇ ಒಂದು ಸ್ವಾರ್ಥ ಇಟ್ಕೊಂಡೇ ಮಾಡ್ತೀವಿ. ನಿಸ್ವಾರ್ಥ ಸೇವೆ ಇವತ್ತು ಜನಗಳಿಗೆ ಎಷ್ಟರ ಮಟ್ಟಿಗೆ ಸೇವೆ ಮಾಡಿ ಅವ್ರ ಮನ ರೀಚ್ ಆಗ್ತಾ ಇದ್ದಾರೆ. ಈಗ ತಾನೇ ಭಾಷಣದಲ್ಲಿ ಅಪ್ಪಾಜಿ ಹೇಳಿದ್ರು, ಸ್ಟೂಡೆಂಟ್ಸ್ಗಳಿಗೆಲ್ಲ ಫ್ರೀ ಅಂದರೆ ಓದೋದಕ್ಕೆ 3,000 4,000 ಕೊಟ್ಟರೆ ಆಗಲ್ಲ, ಆ ಒಂದು ಮಗುವಿಗೆ ಓದೋದಕ್ಕೆ ಏನು ಬೇಕಲ್ಲ ಪೂರ್ತಿ ಎಜುಕೇಷನ್ ಖರ್ಚು ಕೊಡಬೇಕು ಅಂದರು. ಆಮೇಲೆ SSK ಟ್ರಸ್ಟಿಂದ 10 ಕೋಟಿ ಮತ್ತೆ ಅಪ್ಪಾಜಿ ರೈಸ್ ಮಾಡಿದ್ರು. ಇವತ್ತು 10 ಕೋಟಿ ಮತ್ತೆ ದಾನ ಕೊಡ್ತೀನಿ ಅಂತ ಹೇಳಿ ಅಪ್ಪಾಜಿ ಹೇಳಿದ್ರು. ಆಲ್ರೆಡಿ 10 ಕೋಟಿ ಕೊಟ್ಟಿದ್ರು. ಈಗ ಮತ್ತೆ ಇವತ್ತಿನ ದಿವಸ 10 ಕೋಟಿ ಕೊಡ್ತೀನಿ ಅಂತ ಶಿವಶಂಕರ ಅಪ್ಪಾಜಿ ಈಗ ತಾನೇ 1-2 ನಿಮಿಷದ ಕೆಳಗೆ ಮಾತು ಹೇಳಿದ್ರು. ಎಷ್ಟು ಗ್ರೇಟ್ ಅನ್ಸುತ್ತೆ. ನಿಜವಾಗ್ಲೂ ನಾವು ಇವ್ರ ಜೊತೆಗೆ ಇರೋದು ನಾವೇ ಪುಣ್ಯವಂತರು.